ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ದಿವಸದಿಂದ ವೀಡಿಯೋ ಹಾಕಲಿಕ್ಕೆ ಆಗ್ತಾಯಿಲ್ಲ. ಎಷ್ಟೇ ಪ್ರಯತ್ನ ಪಟ್ರೂ ಲೇಟ್ ಆಗ್ತಾನೇ ಇದೆ ನಾನು ವೀಡಿಯೋ ಹಾಕೋದು. ಇದು ದಸರಾ ಟೈಮ್ದು ವೀಡಿಯೋ ಇವಾಗ ಬರ್ತಾಯಿದೆ. ಸೊ ನಮ್ಮ ಮನೇಲಿ ದಸರಾ ಪೂಜೆನ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳಿ. ಅವತ್ತು ಕೂಡ ಹುಷಾರೇ ಇರಲಿಲ್ಲ, ಆದ್ರೂ ಅಷ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಅಮ್ಮ ಬಂದಿದ್ಲು, ದೊಡ್ಡಮ್ಮ. ಅವಳಿಗೆ ಒಂದು ಡ್ರೆಸ್ ತೊಗೊಂಡು ಬಂದಿದ್ದೆ. ಸೊ ಅವಳು ಕೂಡ ಸ್ನಾನ ಎಲ್ಲ ಮಾಡಿ ಅವಳಿಗೂ ಡ್ರೆಸ್ ಹಾಕಿದ್ದೀನಿ. ಮನೇಲಿ ಮಕ್ಕಳಿಲ್ಲ ಅಂದರೆ ಹಬ್ಬನೇ ಆಗಲ್ಲ ಅಲ್ವಾ. ಅದೇ ಥರ ನನಗೆ ಇವರಿಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಒಬ್ಬಳನ್ನ ಕಳಿಸ್ಕೊಟ್ಟಿದ್ರು. ಅವಳಿಗೂ ಇಬ್ಬರಿಗೂ ಬಟ್ಟೆ ತೊಗೊಂಡು ಬಂದಿದ್ದೆ, ಬಟ್ ಅವಳಿಗೆ ಅಲ್ಲೇ ಬಟ್ಟೆ ಕೊಟ್ಟು ಕಳಿಸಿದ್ವಿ. ಸೊ ಎಲ್ಲದು ಇವತ್ತು ಕ್ಲೀನಾಗಿದೆ. ಮೀನು ಕೂಡ ಒಂದೇ ಒಂದು ಮೀನಿದೆ, ಎಲ್ಲ ಸತ್ತೋಗ್ಬಿಟ್ಟು ಒಂದೇ ಇದೆ. ಸೊ ಅದು ಕೂಡ ವಾಶ್ ಮಾಡಿ ಇಟ್ಟಿದ್ದಾರೆ. ಸ್ವೀಟಿ ಕೂಡ ಸ್ನಾನ ಆಗಿ ಕುತ್ಕೊಂಡಿದ್ದಾಳೆ. ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ. ಪೂಜೆ ಎಲ್ಲ ಆಯಿತು. ಇವಾಗ ಸ್ವೀಟಿಗೆ ಹಸಿವಾಗಿದೆ. ಸೊ ಹೂವಿನ ಹಾರ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ, ನೈಟಲ್ಲೇ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಒಗ್ದಾಕ್ಬಿಟ್ಟಿದ್ವಿ. ಇನ್ನು ಹಬ್ಬದ ದಿವಸ ಮಿಷನೆಲ್ಲ ಹಾಕೋದು ಬೇಡ ಅಂದ್ಬಿಟ್ಟು. ನೋಡಿ, ಇದು ಹೂವು ಬಂದುಬಿಟ್ಟು ನಾವು ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೀವಿ. ಸೊ ನಾನು ಆರೆಂಜ್ ಎವ್ರಿ ವಿತ್ ಫೇಸ್ ಪ್ಯಾಕ್ ಇದೆ ಅಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹೊಸ ಕಿವಿ ಓಲೆನೂ ಇವತ್ತೇ ಹಾಕ್ಕೊಂಡಿದ್ದೀನಿ. ಅದು ನನಗೆ ನೀಟಾಗಿ ಕೂರ್ತಾ ಇಲ್ಲ, ಅದು ಕಿವಿ ಓಲೆ. ಸೊ ನನ್ನ ಕಿವಿ ಅದು ಚಿಕ್ಕದಾದ್ರಿಂದ ಅದು ಸರಿಯಾಗಿ ಕೂರ್ತಾ ಇಲ್ಲ. ಹಾಕ್ಕೊಂಡಿದ್ದೀನಿ ಇವತ್ತೇ. ಸ್ವೀಟಿ ಫ್ರೆಶ್ ಆಗಿಬಿಟ್ಟಿದ್ದಾಳೆ ಇವತ್ತು. ಈ ಸ್ವೀಟಿಗೆ ಈ ಮಂತು ಹೇರ್ ಕಟ್ಟಿಂಗ್ ಮಾಡಿಸಿಲ್ಲ, ಸ್ವಲ್ಪ ಈ ಮಂತ್ ಇರಲಿ ಅಂದ್ಬಿಟ್ಟು. ಸೊ ದೀಪಾವಳಿ ನಂತರ ಮಾಡಿಸೋಣ ಅಂದ್ಬಿಟ್ಟು. ಸೊ ಇಲ್ಲಿ ನಾನು ಊಟಕ್ಕೆ ಕಡಲೆಬೇಳೆ ವಡೆ ಮಾಡ್ಕೊತಾ ಇದ್ದೀನಿ. ಹಬ್ಬದ ದಿವಸ ವಡೆ ಪಾಯಸ ಎಲ್ಲ ಇರಲೇಬೇಕಲ್ವ. ಸೊ ಹಾಗಾಗಿ ಪಾಯಸ ಮಾಡಿ ವಡೆ ಮಾಡ್ತಾಯಿದ್ದೀನಿ. ಪಲ್ಲವಿ ಎಲ್ಲ ಬಂದಿದ್ದಾರೆ, ಅವರಮ್ಮನೂ ಬಂದಿದ್ದಾರೆ. ಬಟ್ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ, ಯಾಕಂದರೆ ಅವರಿಗೆಲ್ಲ ವೀಡಿಯೋ ಮಾಡಿದರೆ ಮತ್ತೆ ಅವರು ಕೇಳಬೇಕಾಗತ್ತೆ ವೀಡಿಯೋದಲ್ಲೆಲ್ಲ. ಅದಕ್ಕೋಸ್ಕರ ಅವ್ರನ್ನೆಲ್ಲ ವೀಡಿಯೋಕ್ಕೆ ತೊಗೊಂಡೇ ಇಲ್ಲ ನಾನು. ಪಲ್ಲವಿ ಓಕೆ, ನೋ ಪ್ರಾಬ್ಲಮ್, ಅವಳು ವೀಡಿಯೋದಲ್ಲಿ ಬರ್ತಾಳೆ. ಹಾಗೆ ಎಲ್ಲ ಅಡುಗೆ ಎಲ್ಲ ರೆಡಿ ಆಗಿದೆ. ಇನ್ನೇನು ಊಟ ಮಾಡಬೇಕು. ಸೊ ನನಗೆ ಎಷ್ಟೇ ಪ್ರಾಬ್ಲಮ್ ಆದ್ರೂ ಬಂದವರಿಗೆಲ್ಲ ಊಟ ಎಲ್ಲ ಹಾಕ್ಬಿಡಬೇಕು ಕ್ಲೀನಾಗಿ. ಸೊ ರೆಡಿ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ನಿಧಾನ ಆಗುತ್ತೆ ನನ್ನ ವಿಡಿಯೋ ಬರೋದು. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಬ್ಬದ ದಿನ ವಡೆ ಪಾಯಸ ಎಲ್ಲ ಇರಲೇಬೇಕು. ಸೊ ಅದಕ್ಕೋಸ್ಕರ ಪಲ್ಲವಿ ಯಾವಾಗ ಬಂದ್ರೂ ವಡೆ ಕೇಳ್ತಾನೆ ಇರ್ತಾಳೆ. ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಮಾಡೋಣ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮಧ್ಯಾಹ್ನನೇ. ಸೊ ಮಾಡ್ತಾ ಇದ್ದೀನಿ. ಅದು ಬಾಣಲಿ ಬಂದುಬಿಟ್ಟು ಕಬ್ಬಿಣದ್ದು. ಸೊ ಅದಕ್ಕೋಸ್ಕರ ಅದು ಬ್ಲಾಕ್ ಆಗಿದೆ. ಆಮೇಲೆ ಏನು ಈ ಥರ ಬ್ಲಾಕ್ ಇದೆ ಅಂದ್ಕೊಂಡ್ಬೇಡಿ, ಟೀನು ಮಾಡಿದ್ದೀನಿ. ಸೊ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಲಾಸ್ಟಿಗೆ ಇದಕ್ಕೆ ಕಾಯಿ ತುರಿದು ಹಾಕಬೇಕು, ಒಗ್ಗರಣೆ ಎಲ್ಲ ಹಾಕಿ. ಅದು ಸ್ವಲ್ಪ ಲೋಳೆ ಆಗುತ್ತೆ, ಇಲ್ಲಾಂದರೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಲೋಳೆ ಆಗಿಬಿಡುತ್ತೆ. ಸೊ ಅಕ್ಷಯ್ಗೆ ಚಪಾತಿ ಬೇಕು, ಚಪಾತಿನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬದನೇಕಾಯಿ ಪಲ್ಯ. ಅಕ್ಷಯ್ ಬದನೇಕಾಯಿ ಪಲ್ಯ ತಿನ್ನಲ್ಲ ಅಂದ್ಬಿಟ್ಟು ಅವನಿಗೆ ಬೆಂಡೆಕಾಯಿ ಪಲ್ಯ. ಸೊ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಮಾಡಿಕೊಡ್ತಾಯಿದ್ದಾರೆ, ನಾನು ಫ್ರೈ ಮಾಡ್ತೀನಿ. ಬೇಗ ಆಗುತ್ತೆ. ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಮನೆಯವರು ಎಲ್ಲ ಕೆಲಸದಲ್ಲೂ ಸಪೋರ್ಟ್ ಮಾಡ್ತಾರೆ. ಸೊ ಅವರು ಚಪಾತಿ ಮಾಡಿಕೊಡ್ತಾಯಿದ್ದಾರೆ, ರೋಟಿನ. ಸೊ ನಾನು ನಿಂತ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆ ಕಂಪ್ನಿಯಲ್ಲಿ ಪೂಜೆ ಮಾಡ್ತಾರಲ್ವ, ಇದು ಮಿಷನ್ ಎಲ್ಲ ಅವ್ರದ್ದು ದೊಡ್ಡ ಕಂಪ್ನಿ. ಸೊ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ.
ನಮ್ಮನೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಮ್ಮನೆಯವರು ಇದ್ದಾರೆ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅವ್ರಿಗೆ ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಬಟ್ ಅವರು ಮಾಡಿಕೊಂಡೇ ಬರಲ್ಲ. ಈ ಸರಿ ಅವ್ರ ಫ್ರೆಂಡ್ಸಿಗೆ ಯಾರಿಗೋ ಹೇಳಿ ವಿಡಿಯೋ ಮಾಡಿಸಿದ್ದಾರೆ. ನೋಡಿ ನಮ್ಮ ಮನೆಯವರು ಹೇಗೆ ಕಾಣ್ತಾ ಇದ್ದಾರೆ ಅಂತ. ಸೊ ಅವ್ರ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ.